ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಈ ಬಾರಿ ಬಿರುಸಿನ ಪೈಪೋಟಿಗೆ ಕಾರಣ ಆಗ್ತಾ ಇದೆ. ಇಬ್ಬರು ಅಭ್ಯರ್ಥಿಗಳು ಪ್ರಬಲರಾಗಿರೋದ್ರಿಂದ ಇಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಏನೆಲ್ಲ ಸರ್ಕಸ್ ಮಾಡ್ತಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಅಂದರೆ ಚುನಾವಣಾ ಅಕ್ರಮ ಎಸಗ್ತಾ ಇದೆ ಅಂತ. ರಾಮನಗರದ ವಾರ್ಡ್ ನಂಬರ್ 1 ಗೋದಾಮಿನಲ್ಲಿ ಸೀರೆ ಡ್ರೆಸ್ಗಳನ್ನು ಜಪ್ತಿ ಮಾಡಲಾಗಿದೆ. ರಾಮನಗರದಲ್ಲಿ ಕಾಂಗ್ರೆಸ್ ನಾಯಕರ ಮೇಲೆ ನಿಖಿಲ್ ಕುಮಾರಸ್ವಾಮಿ ಆರೋಪವನ್ನು ಮಾಡಿದ್ದಾರೆ. ಮೈತ್ರಿ ಕಾರ್ಯಕರ್ತರು ಹಿಡಿದು ಚುನಾವಣಾ ಆಯೋಗಕ್ಕೆ ನೀಡಿದ್ದಾರೆ. 3700 ಡ್ರೆಸ್ ಮೆಟೀರಿಯಲ್ಸು ಸೀರೆ ಅಕ್ರಮವಾಗಿ ಸಂಗ್ರಹಿಸಿಡಲಾಗಿತ್ತು. 14 ಲಕ್ಷದ ಮೌಲ್ಯದ ವಸ್ತುಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಚುನಾವಣಾ ಆಯೋಗ ಪಾರದರ್ಶಕವಾಗಿ ಕೆಲಸ ಮಾಡ್ತಿದೆಯಾ ಅಂತ ನಿಖಿಲ್ ಪ್ರಶ್ನೆ ಕೇಳಿದ್ದಾರೆ. ಎಲ್ಲಿಂದ ಬಂತು, ಯಾರಿಗೆ ಸೇರಿದ್ದಿದು ಅಂತ ನಿಖಿಲ್ ಪ್ರಶ್ನಿಸಿದ್ದಾರೆ. ರಾತ್ರಿ 10 ಗಂಟೆ ಸುಮಾರಿಗೆ ಏನು ನಮ್ಮ ರಾಮನಗರದ ವಾರ್ಡ್ ನಂಬರ್ 1 ಅಲ್ಲಿ VRL ಲಾಜಿಸ್ಟಿಕ್ಸ್ ಅಂತಕ್ಕಂಥದ್ದು ಒಂದು ಟ್ರಾನ್ಸ್ಪೋರ್ಟ್ ಏನಿದೆ, ಆ ಒಂದು ಗೋಡೌನ್ನಲ್ಲಿ ಏನು ಒಂದು ಗಾಡಿ ತುಂಬ ಲೋಡಲ್ಲಿ ಸುಮಾರು 3700 ಏನು ಚೂಡಿದಾರು ಸೀರೆ ಮೆಟೀರಿಯಲ್ಗಳು ಜಪ್ತಿಯಾಗಿರ್ತಕ್ಕಂಥದ್ದು. ಬಹುಶಃ ಇದು ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರುಗಳಿಗೆ, ನಮ್ಮ JDS ಮತ್ತು BJP ಕಾರ್ಯಕರ್ತರುಗಳಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಹೇಳಬೇಕು. ಕಾರಣ, ಚುನಾವಣಾ ಆಯೋಗಕ್ಕೆ ಇವತ್ತು ನಾವೊಂದು ಪ್ರಶ್ನೆಯನ್ನು ಮಾಡಬೇಕಾಗ್ತದೆ. ಚುನಾವಣೆ ಯಾವ ರೀತಿ ಪಾರದರ್ಶಕತೆಯಿಂದ ನಡೀತಾ ಇದೆ ಅಂತಕ್ಕಂಥದ್ದು ಇವತ್ತು ಯಕ್ಷ ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು ನಮ್ಮಲ್ಲಿ. ಇವತ್ತು ನಮ್ಮ ಕಾರ್ಯಕರ್ತರುಗಳು ರಾತ್ರಿ ವಿಷಯ ತಿಳಿದು ಏನು VRL ಲಾಜಿಸ್ಟಿಕ್ಸ್ ಟ್ರಾನ್ಸ್ಪೋರ್ಟ್ ಇದೆ, ಆ ಟ್ರಾನ್ಸ್ಪೋರ್ಟ್ನಲ್ಲಿ ಮಾಧ್ಯಮಕ್ಕೆ ತೋರಿಸ್ಲಿಕ್ಕೆ ಬಯಸ್ತೇನೆ. ಗಾಡಿ ನಂಬರು ಕೂಡ ಇದೆ, ಒಂದೊಂದಾಗೆ ವಿವರವಾಗಿ ತೋರಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.